బాగాయనయ్యా బాగాయనయ్యా నీ మాయలతో 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 బ్రహ్మకైన కొనియాడతరమా 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 బాగాయనయ్యా ఈ గారుడమును ఈ గారుడమును యొనరించుచును 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 నేగదనుచు బల్కుటయు నేగదనుచు బల్కుటయు నేగదనుచు బల్కుటయు నేగదనుచు బల్కుటయు బాగాయనయ్యా నీ మాయలతో బ్రహ్మకైన కొనియాడతరమా బాగాయనయ్యా అలనాడు కౌరవులను నచమున అలనాడు కౌరవులను నచమున అలనాడు కౌరవులను నచమున ఎలరి దోషమను నరుని జూచి పాప అల్లనాడు కౌరవులను నచమున ఎలరి దోషమను నరుని జూచి పాప ఫలము నీకు దనకు ఫలము నీకు దనకు లేదని చక్కగా ఫలము నీకు దనకు లేదని చక్కగా ఫలము నీకు దనకు లేదని చక్కగా ఫలము నీకు దనకు
లేదని చక్కగా ఫలముని కుదనకు లేదని చక్కగా ఫలముని కుదనకు లేదని చక్కగా పాలనము సేయ లేద త్యాగరాజనుత పాలనము సేయ లేద త్యాగరాజనుత పాలనము సేయ లేద త్యాగరాజనుత పాలనము సేయ లేద త్యాగరాజనుత భాగాయనన్య నిర్మోయలంతో ಬ್ರಹ್ಮ ಕೈನ ಕೊನೆಯಾಡತರ ಭಾಗಾಯನಯ್ಯ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ ಮಹಾಪಾಪಾದಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀ ದಲಮಂಬುವತ್ ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಶ್ವದ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 10 ಅಧ್ಯಾಯಗಳನ್ನು ಪುನರಾವಲೋಕನೆ ಮಾಡಿ 11ನೇ ಅಧ್ಯಾಯವನ್ನು ಪ್ರವೇಶ ಮಾಡಿ 15 ಶ್ಲೋಕಗಳನ್ನು ನೋಡಿದ್ದೇವೆ. ಪರಮಾತ್ಮನ ವಿಶ್ವರೂಪವನ್ನು ತಾನಾಗಿಯೇ ತೋರಿಸುತ್ತೇನೆಂದು ಅರ್ಜುನನು ತನಗೆ ಅತ್ಯಂತ ನಿಕಟನೂ ಸಮೀಪವರ್ತಿಯೂ ಮತ್ತು ಭಕ್ತನೂ ಆಗಿರುವುದರಿಂದ ಸಖನಿಗಾಗಿ ಅರ್ಜುನನ ಮನೋದೌರ್ಬಲ್ಯವನ್ನು ಹೋಗಲಾಡಿಸುವುದಕ್ಕಾಗಿ ಪರಮಾತ್ಮನು ಆರಂಭಿಸಿದಂತಹ ಈ ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರವನ್ನು ತಿಳಿಯುವ ಮೊದಲೇ ಅರ್ಜುನನು ಕೃಷ್ಣನ ಅಧಿಕಾರವನ್ನು ಪ್ರಶ್ನಿಸುತ್ತಾನೆ. ಕೃಷ್ಣನಿಗೆ ಹೇಗೆ ಎಲ್ಲವೂ ಗೊತ್ತಿತ್ತು? ಇವೆಲ್ಲವೂ ಮೊದಲೇ ಅವನಿಗೆ ಎಲ್ಲಿಂದ ಬಂದಿತ್ತು? ಹೇಗೆ ಕಲಿತಿದ್ದನು? ಅದನ್ನು ಇಕ್ಷ್ವಾಕುವಿಗೂ ಮನುವಿಗೂ ಹೇಳಿದನೆಂಬುದಾಗಿ ತಿಳಿಸಿದ ಒಡನೆಯೇ ಅರ್ಜುನನ ಮನಸ್ಸಿನಲ್ಲಿ ಕೃಷ್ಣನ ವ್ಯಕ್ತಿತ್ವ, ಅಧಿಕಾರದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿದಾಗ ಕೃಷ್ಣನು ತದಂಗದಲ್ಲಿ ಪ್ರಸ್ತುತ ಅರ್ಜುನನ ಮನೋದೌರ್ಬಲ್ಯವನ್ನು ಹೋಗಲಾಡಿಸುವ ಗುರಿಯನ್ನು ಇಟ್ಟುಕೊಂಡು
ಜ್ಞಾನವನ್ನು ವಿಶೇಷವಾಗಿ ಬೋಧಿಸಲಾರಂಭಿಸಿದರೆ ಅರ್ಜುನನು ತನ್ನಲ್ಲಿಯೇ, ಪರಮಾತ್ಮನ ಅಸ್ತಿತ್ವದಲ್ಲಿಯೇ, ಅವನ ಶಕ್ತಿಯಲ್ಲಿಯೇ, ಅವನ ಪದವಿಯಲ್ಲಿಯೇ ಅನುಮಾನವನ್ನು ಕಂಡಿದ್ದರಿಂದ ಪರಮಾತ್ಮನು ವಿಧಿಯಿಲ್ಲದೆ ಅರ್ಜುನನಿಗೆ ತನ್ನ ನಿಜ ಸ್ವರೂಪವನ್ನು, ಸತ್ಯವನ್ನು, ತಾನೇ ಸತ್ಯವೆಂಬುದನ್ನು, ಈ ವಿಶ್ವಕ್ಕೆ ಒಡೆಯನೆಂಬುದನ್ನು, ವಿಶ್ವದ ಸೃಷ್ಟಿಯನ್ನು ಮಾಡಿರುವನೆಂಬುದನ್ನು, ಈ ವಿಶ್ವ ವ್ಯವಸ್ಥೆಯನ್ನೇ ನಡೆಸಿಕೊಂಡು ಹೋಗುತ್ತಿರುವುದಾಗಿ ಹೇಳಿದ ಮಾತ್ರಕ್ಕೆ ನಂಬುವಂತೆ ಅರ್ಜುನನಿಗೆ ಪ್ರಕಾಶಪಡಿಸಬೇಕ ತನ್ನ ದಿವ್ಯ ಶಕ್ತಿಗಳನ್ನು ತೋರಿಸದೆ ಅರ್ಜುನನು ಒಪ್ಪುವಂತಹ ಸಾಮಾನ್ಯ ಮನುಷ್ಯನಲ್ಲ. ವಿಶೇಷವಾದ ಪ್ರಜ್ಞೆಯುಳ್ಳವನು, ವಿಶೇಷವಾಗಿ ವಿಚಾರಿಸುವವನು, ಎಲ್ಲವನ್ನು ವಿಚಾರಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಳುವವನು ಎಂಬ ನಿರ್ಧಾರಕ್ಕೆ ಬಂದ ಪರಮಾತ್ಮನು ಯೋಗಶಾಸ್ತ್ರವನ್ನು ಸಂಪೂರ್ಣವಾಗಿ ಬೋಧಿಸಿ, ಯೋಗಶಾಸ್ತ್ರದ ಮೂಲಕ ಬ್ರಹ್ಮನನ್ನಾಗಲಿ ಬ್ರಹ್ಮವಿದ್ಯೆಯನ್ನಾಗಲಿ ಕಲಿಯಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟ ನಂತರದಲ್ಲಿ ಸ್ವಯಂ ಸಂಕಲ್ಪದಿಂದ, ಸತ್ಯ ಸಂಕಲ್ಪದಿಂದ ಪರಮಾತ್ಮನು 10-11ನೇ ಅಧ್ಯಾಯಗಳಲ್ಲಿ ತನ್ನ ವಿಭೂತಿಗಳನ್ನು, ಮಹಿಮೆಗಳನ್ನು, ತನ್ನ ನಿಜವಾದ ಸ್ವರೂಪವನ್ನು, ವಿಶ್ವರೂಪವನ್ನು, ಐಶ್ವರ್ಯ ರೂಪವನ್ನು ಅರ್ಜುನನಿಗೆ ತೋರಿಸ ಹೊರಟಿದ್ದಾನೆ. ಅರ್ಜುನನನ್ನು ನಂಬಿಸಿ, ಒಪ್ಪಿಸಿ, ಮೆಚ್ಚಿಸಬೇಕಾದ ಪ್ರಮೇಯಗಳಾವುದು ಪರಮಾತ್ಮನಿಗಿಲ್ಲ. ಆದರೂ ಕೃಷ್ಣನು ಮಾನವ ಸ್ವರೂಪದಿಂದ ಅವತಾರವೆತ್ತಿ ಜಗದ್ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟ ರಕ್ಷಣಕ್ಕಾಗಿ ತಾನು ಅವತರಿಸಿದ್ದೇನೆ ಎಂಬುದನ್ನು ಅರ್ಜುನ ಮಾತ್ರವಲ್ಲ, ಅರ್ಜುನನಂತಹ ಸಾವಿರಾರು ಕೋಟ್ಯಾಂತರ ಜೀವರಾಶಿಗಳು ತಿಳಿದುಕೊಳ್ಳಲು ಅನುಕೂಲವಾಗುವಂತೆ ಪರಮಾತ್ಮನು ತನ್ನ ದಿವ್ಯ ಸ್ವರೂಪವನ್ನು ತೋರಿಸ ಹೊರಟಿದ್ದಾನೆ. ಹಾಗೆ ನೋಡಿದರೆ ಪ್ರಸನ್ನಾತ್ಮನಾಗಿಯೇ ನಾವು ಪರಮಾತ್ಮನನ್ನು ನೋಡುತ್ತಾ ಬಂದು ವಿಗ್ರಹ ರೂಪದಲ್ಲಿ ಆಗಲಿ, ಪ್ರತಿಮೆಯ ರೂಪದಲ್ಲಾಗಲಿ, ಯಾವುದೇ ಚಿತ್ರದಲ್ಲಾಗಲಿ ಪರಮಾತ್ಮನನ್ನು ನಾವು ಪ್ರಸನ್ನ ರೂಪದಿಂದಲೇ ನೋಡುತ್ತಾ ಬಂದಿರುವುದರಿಂದ ನಿಜವಾದ ಪರಮಾತ್ಮನ ಸ್ವರೂಪವನ್ನು ನೋಡಲು ಮಾನವನ ಕಣ್ಣುಗಳಿಗೆ ಸಾಧ್ಯವಿಲ್ಲ, ಅಶಕ್ಯ ಎಂಬುದನ್ನು ನಿರೂಪಿಸಿದ ಕೆಲವೇ ಕ್ಷಣಗಳಲ್ಲಿ ಅರ್ಜುನನಿಗೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ಕರುಣಿಸಿ ಪರಮಾತ್ಮನು, ಅರ್ಜುನ, ಈ ಸಾಮಾನ್ಯವಾದ ಮಾನವ ಚಕ್ಷುಗಳಿಂದ ನನ್ನನ್ನು ನೀನು ನೋಡಲಾಗುವುದಿಲ್ಲ. ಏಕೆಂದರೆ ಈ ದಿವ್ಯ ಸ್ವರೂಪವು, ಸತ್ಯ ಸ್ವರೂಪವು, ವಿಶ್ವರೂಪವು ಮಾನವ ಚಕ್ಷುಗಳಿಂದ, ಇತಿಮಿತಿಗಳಿಂದ ಹೊರತಾಗಿದೆ. ಆದುದರಿಂದ ಇತಿಮಿತಿಗಳುಳ್ಳ ನಿನ್ನ ಇಂದ್ರಿಯಗಳಿಂದ ದಿವ್ಯ ಸ್ವರೂಪವನ್ನಾಗಲಿ, ದಿವ್ಯ ವ್ಯವಸ್ಥೆಯನ್ನಾಗಲಿ, ನನ್ನ ಸತ್ಯ ಸ್ವರೂಪವನ್ನಾಗಲಿ ನೋಡುವುದಕ್ಕೂ ಆಗುವುದಿಲ್ಲ, ತಿಳಿದುಕೊಳ್ಳುವುದಕ್ಕೂ ಆಗುವುದಿಲ್ಲ. ಆ ಕಾರಣದಿಂದ ನಿನಗೆ ವಿಶೇಷವಾದ ದಿವ್ಯ ಚಕ್ಷುಗಳನ್ನು ಕೊಡುತ್ತಿದ್ದೇನೆ. ನೋಡು, ಈ ಒಂದು ದಿವ್ಯ ರೂಪವನ್ನು ಇದುವರೆಗೆ ಯಾವ ದೇವತಾದಿಗಳು ನೋಡಿಲ್ಲ, ನೋಡಲು ಸಾಧ್ಯವಿಲ್ಲ. ನಿನಗೆ ವಿಶೇಷವಾಗಿ ಆ ಒಂದು ದಿವ್ಯ ಸ್ವರೂಪವನ್ನು ತೋರಿಸುವುದಕ್ಕಾಗಿ ದಿವ್ಯ ಚಕ್ಷುಗಳನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಪರಮಾತ್ಮನು ಯಾವ ವಿಷಯಗಳನ್ನು ತನ್ನ ವಿಶ್ವರೂಪದ ಬಗ್ಗೆ ತಿಳಿಸದೆ ನೇರವಾಗಿ ಅರ್ಜುನನಿಗೆ ಯೋಗ ಸಿದ್ಧಿಗಳಿಂದ ತನ್ನ ನಿಜ ಸ್ವರೂಪವನ್ನು ತೋರಿಸಲಾರಂಭಿಸುತ್ತಾನೆ. ಪರಮಾತ್ಮನ ದಿವ್ಯ ಸ್ವರೂಪವನ್ನು ನೋಡಿದ ಅರ್ಜುನನು ಶ್ರೀಕೃಷ್ಣನನ್ನು ಪ್ರಸನ್ನ ರೂಪದಲ್ಲಿ ನೋಡಿಕೊಂಡು ಬಂದಂತೆಯೇ, ಸಾವಿರಾರು ದಿನಗಳಿಂದ ನೋಡಿದಂತೆಯೇ ನೋಡುವೆನೆಂಬುದಾಗಿ ಇಚ್ಛುಕನಾಗಿ ಉತ್ಸಾಹಭರಿತನಾಗಿರುತ್ತಾನೆ. ಆದರೆ ನಿತ್ಯ ಸ್ವರೂಪವೇ ಬೇರೆ,
ನಿಜ ಸ್ವರೂಪವೇ ಬೇರೆ ಎಂಬುದನ್ನು ಪರಮಾತ್ಮನು ವಿಶದೀಕರಿಸುತ್ತಾ ತನ್ನ ಘೋರ ಸ್ವರೂಪವನ್ನು ತೋರಿಸಲಾರಂಭಿಸಿ ಬಿಡುತ್ತಾನೆ. ಅರ್ಜುನನಿಗೆ ಹಿಂದೆಂದೂ ಕೇಳದ ಅಂತಹ ಘೋರ ಸ್ವರೂಪವನ್ನು ನೋಡಿ 2-3 ಬಾರಿ ವಿಷ್ಣು ವಿಷ್ಣು ಎಂಬುದಾಗಿಯೇ ಹೇಳುತ್ತಾನೆ. ಕೃಷ್ಣನೆಂಬ ಪದವನ್ನು ಪ್ರಯೋಗವನ್ನೇ ಮಾಡುವುದಿಲ್ಲ. ಹೇ ವಿಷ್ಣು ಎಂಬುದಾಗಿ ವಿಷ್ಣುವಿನ ಸ್ವರೂಪವನ್ನೇ ಆನಂದಿಸುತ್ತಾ ಕೃಷ್ಣನು ಅವತಾರ ಪುರುಷನೆಂಬುದನ್ನಾಗಿ ಅರ್ಜುನನು ಒಮ್ಮೆಯೂ ಕೃಷ್ಣನ ಹೆಸರನ್ನು ಹೇಳದೆ ವಿಷ್ಣು ಸ್ವರೂಪವನ್ನು ವಿಶ್ವರೂಪವನ್ನು ಬಣ್ಣಿಸ ಹೊರಟಿದ್ದಾನೆ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ದೇವನೇ, ಹೇ ದೇವದೇವನೇ, ವಿಶ್ವಸ್ವರೂಪನೇ, ಐಶ್ವರ್ಯ ರೂಪನೇ, ನಾನು ನಿನ್ನ ದೇಹವನ್ನು, ಎಲ್ಲ ದೇವತೆಗಳನ್ನು, ಬಗೆ ಬಗೆಯ ಪ್ರಾಣಿಗಳ ಗುಂಪುಗಳನ್ನು, ಕಮಲಾಸನದಲ್ಲಿ ಕುಳಿತಿರುವಂತಹ ಚತುರ್ಮುಖ ಬ್ರಹ್ಮದೇವನನ್ನು, ಎಲ್ಲ ಋಷಿಗಳನ್ನು, ದೇವಲೋಕದ ಉರಗಗಳನ್ನು ಕಾಣುತ್ತಿರುವೆನು. ಮೊದಲನೆಯ ವಾಕ್ಯದಲ್ಲಿಯೇ ಅರ್ಜುನನ ಭಯಭೀತನಾದ ದೃಶ್ಯಗಳು ಅವನ ಭಾವವನ್ನು ಪ್ರಕಟಪಡಿಸುತ್ತಿದೆ. ಚತುರ್ಮುಖ ಬ್ರಹ್ಮನನ್ನು ಕಾಣುತ್ತಿದ್ದೇನೆ, ಕಮಲಾಸನಸ್ಥನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತಾನೆ. ಚತುರ್ಮುಖ ಬ್ರಹ್ಮನೇ ಸೃಷ್ಟಿಕರ್ತ. ಸೃಷ್ಟಿಕರ್ತನಾದವನು ಸಹಿತ ಕಮಲಾಸನಸ್ಥನಾಗಿ ಪರಮಾತ್ಮನ ಸನ್ನಿಧಿಯಲ್ಲಿ ಇರುವುದನ್ನು ಕಾಣುತ್ತಾ ಅರ್ಜುನನು ಒಂದೇ ಎಡೆಯಲ್ಲಿ, ಒಂದೇ ದೇಹದಲ್ಲಿ ಇತಿಮಿತಿಗಳಿಗೆ ಒಳಪಡದಂತಹ ವಿಶ್ವರೂಪವನ್ನು ನೋಡುತ್ತಾ ಬಣ್ಣಿಸುತ್ತಾ, ಹೆಲೈ ದೇವನೇ, ಮಹಾನುಭಾವನೆ, ನಿನ್ನ ದೇಹದಲ್ಲಿ ಎಲ್ಲ ದೇವತೆಗಳನ್ನು, ಬಗೆ ಬಗೆಯ ಪ್ರಾಣಿಗಳ ಗುಂಪುಗಳನ್ನು, ಜೊತೆಗೆ ಕಮಲಾಸನನಾಗಿರುವಂತಹ ಬ್ರಹ್ಮದೇವನನ್ನು ಮತ್ತು ಋಷಿಗಳೆಲ್ಲರನ್ನು, ದೇವಲೋಕದ ನಾಗಗಳೆಲ್ಲವನ್ನು, ಉರಗಗಳೆಲ್ಲವನ್ನು ನೋಡುತ್ತಿದ್ದೇನೆ. ಎಷ್ಟೋ ತೋಳುಗಳು, ಎಷ್ಟೋ ಹೊಟ್ಟೆಗಳು, ಎಷ್ಟೋ ಮುಖಗಳು, ಎಷ್ಟೋ ಕಣ್ಣುಗಳು ಇರುವ ನಿನ್ನನ್ನು ಅನಂತ ರೂಪಗಳಿಂದ ಎಲ್ಲೆಲ್ಲಿಯೂ ಕಾಣುತ್ತಿದ್ದೇನೆ. ಆದಿ ಅಂತ್ಯಗಳೇ ಇಲ್ಲದ ರೂಪವು ನಿನ್ನದಾಗಿದೆ, ಈ ವಿಶ್ವವೇ ನೀನಾಗಿದ್ದೀಯೇ ಎಂಬ ಉದ್ಗಾರಗಳನ್ನು ಪರಮಾತ್ಮನನ್ನು ನೋಡುತ್ತಾ ವರ್ಣಿಸುತ್ತಾ ಅರ್ಜುನನು ವಿಷ್ಣುವಿನ ಮೂಲ ಸ್ವರೂಪವನ್ನು ನೋಡುವ ಭಾಗ್ಯವನ್ನು ವರ್ಣಿಸುತ್ತಿದ್ದಾನೆ. ಮುಂದಿನ 1-2 ಶ್ಲೋಕಗಳಲ್ಲಿ ವಿಷ್ಣು ಎಂಬುದಾಗಿಯೇ ಉದ್ದೇಶಿಸಿ ಸಂಬೋಧಿಸುತ್ತಾನೆ. ಹೀಗೆ ವಿಷ್ಣುವಿನ ಮೂಲ ಸ್ವರೂಪವನ್ನು, ವಿಶ್ವರೂಪವನ್ನು ತೋರಿಸುತ್ತಿರುವ ಶ್ರೀಕೃಷ್ಣನನ್ನು ಅರ್ಜುನನು ಕಂಡು ಭಯಭೀತನಾಗುತ್ತಾನೆ. ಸಾಮಾನ್ಯ ರೂಪವಾಗಿ, ಪ್ರಸನ್ನ ರೂಪವಾಗಿರುವಂತಹ ಕೃಷ್ಣನಲ್ಲಿ ವಿಶ್ವರೂಪವನ್ನು ನೋಡುವುದಾಗಿ ಬಯಸಿದರೂ ಇಷ್ಟು ಘೋರವಾಗಿರುತ್ತದೆ ಎಂಬುದು ಅರ್ಜುನನ ಮನಸ್ಸಿಗೆ ಹೊಳದೇ ಇರುವುದಿಲ್ಲ. ನಿಜ, ಸತ್ಯವೆಂಬುದು ಕಹಿ, ಅತ್ಯಂತ ಘೋರ. ಸತ್ಯವನ್ನು ನೋಡುವ ಧಾರ್ಷ್ಟ್ಯ, ಶಕ್ತಿ, ಸಾಮರ್ಥ್ಯಗಳು ಯಾರಿಗೂ ಅರಗಿಸಿಕೊಳ್ಳಲಾಗುವುದಿಲ್ಲ. ಮಾನವ ರೂಪಿಗಳಿಗಂತೂ ಇದು ಅಪ್ರಮೇಯವಾಗಿದೆ. ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಘೋರ ರೂಪದಲ್ಲಿ ಈ ವಿಶ್ವವಿದೆ. ಈ ವಿಶ್ವದ ಘೋರ ರೂಪವನ್ನು ನೋಡಿಯೇ ತಲ್ಲಣಿಸಿ ಹೋಗುವಂತಹ ನಾವುಗಳು ಸಾಮಾನ್ಯರು. ಇನ್ನು ಪರಮಾತ್ಮನ ದೇಹದಲ್ಲಿ ಒಮ್ಮೆಗೆ ಒಂದೇ ಕಡೆಯಲ್ಲಿ ಅಂಥ ಅನಂತ ಘೋರ ರೂಪಗಳನ್ನು ನೋಡುವುದು, ಊಹಿಸಿಕೊಳ್ಳುವುದು ಅಸಾಧ್ಯವೇ.
ಅಂತಹ ಅಸಂಭವವಾದಂತಹ ಸಾವಿರಾರು ತೋಳುಗಳು, ಸಾವಿರಾರು ತಲೆಗಳು, ಸಾವಿರಾರು ವದನ, ಸಾವಿರಾರು ಕಣ್ಣುಗಳು ನಮ್ಮ ಪುರುಷ ಸೂಕ್ತವನ್ನೇ ಕಣ್ಮುಂದೆ ತಂದು ನಿಲ್ಲಿಸುತ್ತದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ. ಹೀಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿರುವಂತಹ ಕಣ್ಣು, ಮುಖ, ಕೈ, ಕಾಲುಗಳನ್ನು ನೋಡುತ್ತಾ ಪರಮಾತ್ಮನನ್ನು, ಅವನ ದಿವ್ಯ ಸ್ವರೂಪವನ್ನು, ಐಶ್ವರ್ಯ ರೂಪವನ್ನು ಅರಗಿಸಿಕೊಳ್ಳಲಾಗದೆ ಭಯಭೀತನಾದ ಅರ್ಜುನನು ಅವನನ್ನು ಪ್ರಸನ್ನ ರೂಪದಿಂದಲೇ ನೋಡಲಿಚ್ಛೆಯಿಂದ 10 ಶ್ಲೋಕಗಳ ನಂತರ, 10 ದರ್ಶನಗಳ ದೃಶ್ಯಗಳ ನಂತರ ಬೇಡಿಕೊಳ್ಳುತ್ತಾನೆ. ಅರ್ಜುನ ಯಾವ ಕಾರಣದಿಂದಲೂ ಊಹೆಗೂ ಸಾಧ್ಯವಿಲ್ಲದಂತಹ ಐಶ್ವರ್ಯ ರೂಪವನ್ನು ನೋಡಿಬಿಡುತ್ತಾನೆ. ಅದರ ವರ್ಣನೆಯಿಂದಲೇ ನಮ್ಮ ಮಾನವ ಭಾವದಲ್ಲಿ ರೋಮಾಂಚನವಾಗಿ ಆನಂದ ಬಾಷ್ಪಗಳು ಬರುವಂತೆಯೂ ಮತ್ತು ಆ ಘೋರ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವುದಾಗಿಯೂ ಪ್ರಭಾವ ಬೀರುವುದಾದರೆ, ವಿಶ್ವರೂಪವನ್ನೇ ತನ್ನ ಕಣ್ಣೆದುರಿಗೆ ನೋಡುತ್ತಿರುವಂತಹ ನಭೋಮಂಡಲವನ್ನೇ ವ್ಯಾಪಿಸಿರುವ ಅಗ್ನಿಯನ್ನಾಗಲಿ ಸೂರ್ಯನ ಕಿರಣಗಳನ್ನಾಗಲಿ ಅರ್ಜುನನು ಹೇಗೆ ಸಹಿಸಿಕೊಂಡಾನೋ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಮುಂದಿನ ವಿಶ್ವರೂಪದ ದೃಶ್ಯಗಳನ್ನು ಅರ್ಜುನನ ಬಾಯಲ್ಲಿ ಕೇಳೋಣ ಎಂಬುದಾಗಿ ವಿಶ್ರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.